ಇನ್ನೊಂದು SSGD ಅವ್ರು ಗಮನಿಸಬೇಕು. ಏನಪ್ಪ ಅಂದರೆ ಮೊನ್ನೆ ರಿಸಲ್ಟ್ ಬಿಟ್ಟರು 53,000 ಮೇಲೆ ಚಿಲ್ಲರ್ 600 ಎಷ್ಟು ಐತದು ರಿಸಲ್ಟ್ ಫಲಿತಾಂಶವನ್ನು ಬಿಟ್ಟರು. ರಿಸಲ್ಟ್ ಬಿಟ್ಟಾಗ ರಿಸಲ್ಟ್ ಭಾಳ ಹೈ ಮೆರಿಟ್ ಹೋಗ್ಯದ. ಬಹುಶಃ ನೀವು ಮೆರಿಟ್ ನೋಡಿರ್ಬೇಕು ಈಗಾಗಲೇ. ಅಂದರೆ 80 ಮುಂದೆ ಅದ, ಒಳಗಡೆ ಇಲ್ಲ. 85, 88, 90 ಈ ರೀತಿ ಹೋಗ್ಯದ. ರಿಸಲ್ಟ್ ಹೈ ಹೋಗ್ಯದ. ಅದರಲ್ಲಿ ಒಂದು ವಿಶೇಷ ಒಂದು ಮಿಸ್ಟೇಕ್ ಆಗಿದ್ದು ಈಗಾಗಲೇ ಕ್ಲಾಸ್ನಲ್ಲಿ ನಾ ಹೇಳೀನಿ, ಅದ್ರ ಬಗ್ಗೆ ಹೇಳೀನಿ ನಾನು. ಮತ್ತೊಂದು ಸಲ ನಾನು ನಿಮ್ಗೆ ನೆನಪು ಮಾಡಿ ಕೊಡ್ತೀನಿ. ಏನಪ್ಪ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು 3 ಜನ ಏನಪ್ಪ ಅಂದ್ರೆ 93, 95 ಮಾಡಿಸಿಂದ ರಿಸಲ್ಟ್ ಫೇಲ್ ಆಗ್ಯಾರ ರೀ. ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳನ್ನ ಹೇಳ್ತಾ ಇರೋದು. ಯಾಕೆ ರಿಸಲ್ಟ್ ಅಂದರೆ ಅವ್ರಿಗಿಂತ ಕಡಿಮೆ ನಿಂತೈತೆ ರೀ ಮೆರಿಟಲ್ಲಿ. 88, 90 ನಿಂತದ. ಆದರೆ 93, 95 ಇದ್ದಾರೆ ಎಕ್ಸಾಮ್ ಫೇಲ್ ಆಗ್ಯಾರ ರೀ. ಅವ್ರ ಮೆರಿಟ್ 100ಕ್ಕೆ 100 ಗ್ಯಾರಂಟಿ ಫಿಕ್ಸ್ ಹಿಡಿದಿದ್ರು ಅವರು. ನಾ ಪಾಸ ಆಗ್ತೀನಿ ಈ ಸಲ ಅಂತೇಳಿ ಫಿಕ್ಸ್ ಹಿಡಿದಿದ್ರು ಅವರು. 93, 95 ರಿಸಲ್ಟ್ ಅದಾರ, ಫೇಲ್ ಆಗ್ಯಾರು. ಯಾಕೆ ಫೇಲ್ ಆಗ್ಯಾರ ಕಾರಣ ತಿಳ್ಕೊಬೇಕು ನೀವು. ಯಾಕೆ ಫೇಲ್ ಆದರು ಅನ್ನೋದು ಕಾರಣ ತಿಳ್ಕೊಬೇಕು. ಫೇಲ್ ಆಗೋಕ್ಕೆ ಕಾರಣ ಏನಪ್ಪ ಅಂದ್ರೆ ಒಬ್ಬರು ವಿದ್ಯಾರ್ಥಿ ಏನು ಮಾಡ್ಯಾರಪ್ಪ ಅಂದ್ರೆ ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಆಮೇಲೆ ಗ್ರಾಮರು ಫುಲ್ ಕವರ್ ಮಾಡ್ಯಾರ, ಸ್ಕೋರ್ ಮಾಡ್ಯಾರ ರೀ. GK ಒಳಗೆ ಏನು ಮಾಡ್ಯಾರ ಅಂದ್ರೆ 4 ಕ್ವಶನ್ಗೆ ಟಚ್ ಮಾಡ್ಯಾರ ರೀ. GK ಒಳಗೆ 4 ಕ್ವಶನ್ಗೆ ಟಚ್ ಮಾಡ್ಯಾರ ರೀ. ಆ ಕಾರಣಕ್ಕೆ ಅವ್ರನ್ನ ಫೇಲ್ ಮಾಡ್ಯಾರು. ಏನಾಗಬೇಕಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ ಎಲ್ಲ, ಯಾಕಂದ್ರೆ ಇಂಥ ಟೆಕ್ನಿಕಲ್ ಗೊತ್ತಿರ್ಬೇಕು ರೀ ನಿಮ್ಗೆ. ನೀವು ಶಾನೆ ಇರ್ತಿರಿಲ್ಲತ್ತಲ್ಲ, ಒಮ್ಮೊಮ್ಮೆ ಸಮಸ್ಯೆ ಏನಾಗ್ತದೆ, ನಿಮ್ಗೆ ಟೈಮ್ ಸಾಲೋದಿಲ್ಲ. ಅಲ್ಲಿ 3 ಭಾಗ ಮಾಡಿಬಿಡ್ದು 4ನೇ ಭಾಗ ಹೋಗ್ಬಿಡ್ದು, ನಿಮ್ಮ ಟೈಮ್ ಮುಗಿದಿರ್ತೈತೆ ರೀ. ಹಂಗಾದ್ರೂ ನೀವು ಸ್ಕೋರ್ 3 ಭಾಗ ಒಳಗೆ ಸ್ಕೋರ್ ಮಾಡ್ಕೊಂಡ್ರು ನೀವು ಫೇಲ್ ಹಾಕಿರಿ. ಅದಕ್ಕೆ ನಿಮ್ಗೆ ಏನು ಗೊತ್ತಿರ್ಬೇಕಪ್ಪ ಅಂದ್ರೆ 4 ಭಾಗ ಈಗಾಗಲೇ ಗೊತ್ತದಾವೆ. ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, GK, ಗ್ರಾಮರ 4 ಭಾಗ ಅದಾವೆ. 4 ಭಾಗಕ್ಕೆ ಕಡಿಮೆ ಅಂದ್ರೆ 10 ಮೊದಲು ಟಚ್ ಮಾಡ್ಬೇಕು. ಇದು ತಲೆಯಾಗಿರಲಿ ಫಸ್ಟ್. ಕಡಿಮೆ ಅಂದ್ರೆ 10 ಟಚ್ ಮಾಡಿರ್ಬೇಕು 4 ಭಾಗಕ್ಕೆ. 10ರಾಗ ನಿಮ್ಮ 5 ಕರೆಕ್ಟ್ ಆಗಿರ್ಬೇಕು ರೀ. ನಾ ಹೇಳೋದು ಗೊತ್ತಾಗದೆ. ಒಂದು ಭಾಗದಾಗ 20 ಕ್ವಶನ್ಗೆ 5 ಕರೆಕ್ಟ್ ಆಗ್ಬೇಕು. ಅಂದ್ರೆ ಮಿನಿಮಮ್ 10 ಟಚ್ ಮಾಡಿರಬೇಕು. ಇದು ತಲೆಯಾಗ ಫಿಕ್ಸ್, ಇದು ಗೊತ್ತಿರ್ಬೇಕು ನಿಮ್ಗೆ. ಯಾಕಂದ್ರೆ ಇಲ್ಲೇ ನೀವು ತಪ್ಪಿರಪ್ಪ ಅಂದ್ರೆ ನೀವು ಎಷ್ಟು ಸ್ಕೋರ್ ಮಾಡಿದ್ರು ಫೇಲ್ ಹಾಕಿ ರಿಸಲ್ಟ್. ಈಗ ಆಗಿದ್ದ ಪ್ರಾಬ್ಲಮ್ಸನ್ನು ನಾನು ನಿಮ್ಗೆ ಹೇಳತ್ತೀನಿ. ಅದಕ್ಕೆ 10ರಾಗ 5 ಕರೆಕ್ಟ್ ಆಗಬೇಕು. ಅಂದ್ರೆ 4 ಭಾಗನಾಗ 10 ಟಚ್ ಮಾಡ್ಬೇಕು. 10 ಅಂದ್ರೆ 80 ಕ್ವಶನ್ ಇರ್ತಾವೆ. ಅಂದ್ರೆ ನೀವು ಎಷ್ಟು ಟಚ್ ಮಾಡಿದಂಗೆ ರೀ, 10 ಅಂದ್ರೆ 40 ಟಚ್ ಮಾಡಿದಂಗೆ. 40ಕ್ಕೆ 80 ಮಾರ್ಕ್ಸ್ ಬಂದಂಗೆ ಇಲ್ಲಿ. ಅಂದ್ರೆ ಎಲ್ಲ 4 ಭಾಗ ಇಂಪಾರ್ಟೆಂಟ್ ರೀ ಇಲ್ಲಿ. ನಾವು ಈ ಮೆಂಟಲ್ ಎಬಿಲಿಟಿ ಈಜಿ ಐತಿ, ನಾ ಆರಾಮ್ ಸ್ಕೋರ್ ಮಾಡ್ತೀನಿ ಅಂತ ಇರ್ತೀರಿ ನೀವು. ಆ ಎಲ್ಲಕ್ಕಿಂತ ವಜ್ಜೆ ಯಾವುದಂದ್ರೆ GK ನೆನ್ಪಿಟ್ಕೋರಿ ನೀವು. ಜನರಲ್ ನಾಲೆಜ್ ರೀ. ಮ್ಯಾಥ್ಸು ಫಿಕ್ಸ್ ಐತಿ ಸಿಲಾಬಸ್ ರೀ. ಮೆಂಟಲ್ ಎಬಿಲಿಟಿನೂ ಫಿಕ್ಸ್ ಅದ. ಆಮೇಲೆ ಗ್ರಾಮರು ಫಿಕ್ಸ್ ಐತೆ ರೀ. ಅಷ್ಟೊಂದು ಎವರೇಜ್ ನೀವು ತಯಾರು ಮಾಡ್ಕೊಂಡ್ರೆ ಅಲ್ಲಿ ಸ್ಕೋರ್ ಮಾಡೋಕೆ ಒಳ್ಳೆ ಅವಕಾಶ ಅದ ಈ 3 ಭಾಗದಿಂದ. ಆದರೆ ಜನರಲ್ ನಾಲೆಜ್ ಅಂದಾಗ ಅವ್ಕೆ ಪ್ರಶ್ನೆಗಳನ್ನು ಹೆಂಗೆ ಕೇಳ್ತಾರೆ ಗೊತ್ತಿಲ್ಲ ರೀ. ಮತ್ತು ಎಕ್ಸಾಮ್ ಕ್ವಶನ್ ಪೇಪರ್ ಮಾಡಲ್ ಹೆಂಗಂದ್ರೆ ಆಲ್ ಇಂಡಿಯಾ ರೀ. ನಮ್ಮ ಕರ್ನಾಟಕ ರಾಜ್ಯದವ್ರು ಬೇರೆ, ಮಹಾರಾಷ್ಟ್ರದವ್ರು ಬೇರೆ, ತಮಿಳ್ನಾಡಿನವ್ರು ಬೇರೆ, ಈ ರೀತಿ ಇರೋಂಗಿಲ್ಲ. ಅಲ್ಲಿ ಆಲ್ ಇಂಡಿಯಾ ಇರುವುದರಿಂದ ಕ್ವಶನ್ಗಳನ್ನು ಭಾಳ ಟಫಾಗಿ, ಅಂದ್ರೆ GK ಒಳಗೆ ಹೇಳತ್ತೀನಿ. ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಆಮೇಲೆ ಗ್ರಾಮರು ನಿಮಗೆ ಫಿಕ್ಸ್ ಸಿಲಾಬಸ್ ಐತ್ರಿ. ಆದರೆ GK ಒಳಗೆ ಹೆಂಗೆ ಕೇಳ್ತಾರೆ ಹೇಳಕ್ಕೆ ಬರೋಂಗಿಲ್ಲ. ಪ್ರಚಲಿತ ಘಟನೆಗಳು ಬರ್ತಿರ್ತಾವೆ. ನಿಮ್ಗೆ ವಜ್ಜೆ ಈಜಿ ಅಂದರೆ GK ಜನರಲ್ ನಾಲೆಜ್ ಅಂತೀವಿ. ಆದರೆ ವಜ್ಜೆ ಸಬ್ಜೆಕ್ಟ್ ಅದ ರೀ SSC ಒಳಗೆ. ಉಳಿದೆಲ್ಲ ನೀವು ತಯಾರಾಕಿರಿ. ಅದಕ್ಕಾಗಿ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ ನಾನು, 4 ಭಾಗ ಟಚ್ ಮಾಡಿರಿ. 4 ಭಾಗ ಟಚ್ ಮಾಡಬೇಕು, ಅದು ಇಂಪಾರ್ಟೆಂಟ್. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ. ಒಂದು ಹಾಕಿ ನೀವು ಒಂದು ಬಿಟ್ಟು ನೀವು ಮಾಡಬೇಡ್ರಿ. ಆಮೇಲೆ ಎರಡನೇದು ಏನಪ್ಪ ಅಂದರೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆಯತಕ್ಕಂಥ ಅಭ್ಯರ್ಥಿಗಳಿಗೆ ನಾನು ಹೇಳ್ತೀನಿ, ಫೆಬ್ರವರಿ 23ರಿಂದ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಾವೆ. ಫೆಬ್ರವರಿ 23ರಿಂದ ಎಕ್ಸಾಮ್ ಸ್ಟಾರ್ಟ್ ಆದವು ಅಂದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ 23 ತಾರೀಕು ಏನು ಎಕ್ಸಾಮ್ ಕ್ವಶನ್ ಬಿದ್ದಿರ್ತಾವೆ ಆ ಕ್ವಶನ್ಗಳನ್ನ 24 ತಾರೀಕು ನಿಮ್ಗೆ ಹೇಳ್ಕೊಡ್ತೀವಿ ನಾವು. 24 ಬಿದ್ದಿದ್ದು 25 ತಾರೀಕು ಹೇಳ್ತೀವಿ. 25 ತಾರೀಕು ಬಿದ್ದಿದ್ದು 26 ತಾರೀಕು ಹೇಳ್ತೀವಿ. ಅಂದರೆ ಒಟ್ಟಾರೆ ನಿಮ್ಗೆ ಏನು ಗೊತ್ತಾಗತ್ತೆ ಅಂದ್ರೆ ಮಾಡಲ್ ಗೊತ್ತಾಗ್ಬೇಕು ರೀ. ಈಗ 2025 ಕ್ವಶನ್ ಪೇಪರ್ ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ. ಒಂದು 4 ಕ್ವಶನ್ ಪೇಪರ್ ಬಿಡಿಸ್ರೆ ಸಾಕ್ರಿ, ನೀವು 50 ಕ್ವಶನ್ ಬಿಡಿಸ್ಬೋದಲ್ಲಿ. ಅದೇ ರೀತಿಯಾಗಿ ಈಗ ನಡೆಯೋದು ಸಹಿತ ಕ್ವಶನ್ ಪೇಪರ್ ಒಂದು 4 ದಿನ ನಾವು ಕ್ವಶನ್ ಪೇಪರ್ ಮಾಡಲ್ ಬಿಡಿಸ್ರೆ ಸಾಕ್ರಿ. ಇದ್ರ ಮೇಲೆ ನಿಮ್ಗೆ ಎವರೇಜ್ ಸಿಗ್ತದೆ. ಗ್ರಾಮರ್ ಹೆಂಗೈತಿ, ಮ್ಯಾಥ್ಸ್ ಹೆಂಗೈತಿ, ಮೆಂಟಲ್ ಎಬಿಲಿಟಿ ಹೆಂಗೈತಿ, GK ಹೆಂಗೈತಿ, ಅದ್ರ ಮೇಲೆ ಒಳ್ಳೆ ಅವಕಾಶ. ಅಂದರೆ ಶಿಫ್ಟ್ ಮುಂದೆ ಸಿಕ್ಕು ಅಂದ್ರೆ ಒಳ್ಳೆ ಅವಕಾಶ ರೀ. ಫಸ್ಟಿಗೆ ಬಂದರೆ ಅನಿವಾರ್ಯ, ಮತ್ತು ಯಾರು ಏನು ಮಾಡೋಕ್ಕಾಗೋದಿಲ್ಲ. ನಿಮ್ಗೆ ಸ್ವಲ್ಪ ಒಂದು 15 ದಿನ 20 ದಿನ ಬಿಟ್ಟು ಅದು ಮುಂದೆ ಸಿಕ್ಕರೆ ಆರಾಮ್ 100 ಮೇಲೆ ಮಾಡ್ಬೋದು ನೀವು. ಹಂಗಿರಬೇಕು. ಆಮೇಲೆ ನೀವು ಎಲ್ಲಿ ತನಕ ಇಲ್ಲಿ ನಮ್ಮಲ್ಲಿ ಇರ್ಬೇಕಪ್ಪ ಅಂದ್ರೆ ಎಕ್ಸಾಮ್ ಬರೀತನ ಇಲ್ಲಿಂದ ಎಕ್ಸಾಮ್ ಬರೋದ ಮನೆಗೆ ಹೋಗ್ಬೇಕ್ರಿ. ಯಾಕಂದ್ರೆ ದಿನ ಹೊಸ ಚರ್ಚೆ ಮಾಡ್ತಿರ್ತೀವಿ ನಾವು. ನಿನ್ನೆ ಏನು ನಡೀತು, ಮೊನ್ನೆ ಏನು ನಡೀತು, ನಿನ್ನೆದಕ್ಕೆ ಮೊನ್ನೆದಕ್ಕೆ ಇವತ್ತಿನಕ್ಕೆ ಏನು ಡಿಫ್ರೆನ್ಸ್, ಪ್ರತಿಯೊಂದನ್ನು ನಾವು ಚರ್ಚೆ ಮಾಡ್ತಿರ್ತೀವಿ. ಪ್ರತಿಯೊಬ್ಬರು ಸಬ್ಜೆಕ್ಟ್ದವರು ಎಲ್ಲ ಸಬ್ಜೆಕ್ಟ್ ವೈಸ್ ಚರ್ಚೆಯನ್ನು ಮಾಡ್ತಾ ಇರ್ತೀವಿ. ಎಕ್ಸಾಮ್ ನಡೆದಾಗ ಭಾಳ ಇಂಪಾರ್ಟೆಂಟ್. ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ರೀ, 23 ತಾರೀಕು ಎಕ್ಸಾಮ್ ಐತೆ ಅಂದ್ರೆ 20 ತಾರೀಕು ಇಲ್ಲಿಂದ ಹೋಗಿಬಿಡೋದು. ಹಂಗೆ ಮಾಡ್ತಿರ್ತೀರಿ. ತಲೆಯಾಗ ಹಂಗೆ ಫಿಕ್ಸ್ ಮಾಡ್ಕೊಂಡಿರ್ತೀರಿ ನೀವು.
ಹಂಗಲ್ಲ, ಇಂಪಾರ್ಟೆಂಟ್ ಅವಾಗ ಫೈನಲ್ ಸ್ಟೇಜೇ ಇಂಪಾರ್ಟೆಂಟ್ ಇರ್ತೈತೆ ರೀ, ಅದು ನಿಮ್ಗೆ ಗೊತ್ತಿರಬೇಕು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.